ದೈಜುವಳ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ತೇಜಸ್ವಿ ಬಂಗೇರ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ದೇಶದಾದ್ಯಂತ LPG ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆಯಲ್ಲಿ ಸಮಸ್ಯೆ ಆಗ್ತಾ ಇರುವುದನ್ನು ಗಮನಿಸಿ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹೋಟೆಲ್ನ ಮಾಲಕರಿರ್ಬೋದು, ಅದರಲ್ಲಿ ಕೆಲಸ ಮಾಡ್ತಾ ಇರುವವರಿರ್ಬೋದು, ಅಥವಾ ಸಣ್ಣ ಪುಟ್ಟ ಕ್ಯಾಂಟೀನ್ಗಳನ್ನು ನಡೆಸ್ತಾ ಇದ್ದವರು, ಫಾಸ್ಟ್ ಫುಡ್ಗಳನ್ನು ನಡೆಸ್ತಾ ಇದ್ದವರು, ಸಭೆ ಸಮಾರಂಭಗಳಿಗೆ ಅಡುಗೆಯನ್ನು ತಯಾರಿಸಿಕೊಡ್ತಾ ಇದ್ದಂಥ ಕ್ಯಾಟ್ರಿಂಗ್ನ ಟೀಮ್ಗಳಿರ್ಬೋದು, ಒಂದಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇನ್ನೇನು ಶಾಲೆಯ ದಿನಗಳು ವರ್ಷಾಂತ್ಯವನ್ನು ಕಾಣ್ತಾ ಇದ್ದಲ್ಲಿ ಶಾಲೆಗಳು ಅಷ್ಟೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾವಾ ಇಲ್ಲವಾ ಅನ್ನೋದನ್ನು ಕೂಡ ನಾವುಗಳು ಗಮನಿಸಬೇಕಾಗ್ತದೆ. ಬಹಳ ಪ್ರಮುಖವಾಗಿ ಎಲ್ಲ ವಿಚಾರಗಳನ್ನು ಗಮನಿಸಿಕೊಂಡು ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ರಾಜ್ಯದಾದ್ಯಂತ ಸಾವಿರಾರು ಹೋಟೆಲ್ಗಳು ಬಂದ್ ಆಗಿರುವುದನ್ನು ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ಉಡುಪಿ ಜಿಲ್ಲೆಯ ವಿಚಾರಕ್ಕೆ ಬಂದರೆ ಉಡುಪಿ ಜಿಲ್ಲೆಯಲ್ಲಿ 2,000-2,500 ಅಧಿಕ ಹೋಟೆಲ್ಗಳು ಇರುವುದನ್ನು ನಾವುಗಳು ಗಮನಿಸ್ತಾ ಇದ್ದೇವೆ. ಒಂದಷ್ಟು ಹೋಟೆಲ್ಗಳು ಈಗಾಗಲೇ ಬಂದ್ ಆಗಿದ್ದಾವೆ. ಸೌದೆಯ ವ್ಯವಸ್ಥೆಯಲ್ಲಿ ಅಡುಗೆಯನ್ನು ಮಾಡ್ತಾ ಇದ್ದಂಥ ಕಾಲದಲ್ಲಿ ನಾವೆಲ್ಲರೂ ಇದ್ದೆವು. ಆದರೆ ಮಾರ್ಪಾಡಂಥ ಕಾಲಕ್ಕೆ ಬಂದಾಗ ಗ್ಯಾಸ್ ಪೂರೈಕೆ ವ್ಯವಸ್ಥೆಯಲ್ಲಿ ಗ್ಯಾಸ್ನಿಂದ ಮಾಡ್ತಾ ಇದ್ದಂಥ ಅಡುಗೆಯನ್ನು ಎಲ್ಲರೂ ಕೂಡ ಸೇವಿಸ್ತಾ ಇದ್ರು. ಆದರೆ ಮತ್ತೊಮ್ಮೆ ಸೌದೆಯ ಯುಗಕ್ಕೆ ಬರಬೇಕಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದ್ದಾವೆ. ಬಹಳ ಪ್ರಮುಖವಾಗಿ ಎಲ್ಲ ಕಡೆಗಳಲ್ಲಿ ಈ ವ್ಯವಸ್ಥೆಗಳಿರೋದಿಲ್ಲ. ಯಾವೆಲ್ಲ ಕಡೆಗಳಲ್ಲಿ ಸೌದೆಯ ವ್ಯವಸ್ಥೆಗಳಿದ್ದಾವೆ ಆ ಕಡೆಗಳಲ್ಲಿ ಸೌದೆಯಿಂದ ಅಡುಗೆ ಮಾಡುವಂಥ ವ್ಯವಸ್ಥೆಗಳು ಆಗ್ತಾ ಇದ್ದಾವೆ. ಆದರೆ ಎಲ್ಲರಿಗೂ ಕೂಡ ಈ ಸೌದೆಯ ಮುಖಾಂತರವಾಗಿ ಅಡುಗೆಯನ್ನು ಮಾಡಿಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ಹೋಟೆಲ್ಗಳು ಈಗಾಗಲೇ ಬಂದಾಗಿರೋದನ್ನು ಕೂಡ ನಾವುಗಳು ಗಮನಿಸ್ತಾ ಇದ್ದೇವೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಬನ್ನಿ, ಇವತ್ತಿನ ಕರೆಂಟ್ ಅಫೇರ್ಸ್ನಲ್ಲಿ ಜನರು ಏನು ಹೇಳ್ತಾರೆ, ಅದರ ಜೊತೆಗೆ ಸಾರ್ವಜನಿಕರು ಇದರ ಬಗ್ಗೆ ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಗ್ಯಾಸ್ ಪೂರೈಕೆ ಯಾವಾಗ ಸರಿಯಾಗುತ್ತೆ ಅನ್ನೋದ್ರ ಬಗ್ಗೆ ಅವರ ಚಿಂತನೆಗಳೇನು, ಅದ್ರ ಜೊತೆಗೆ ಹೋಟೆಲ್ನ ಮಾಲಕರಿರ್ಬೋದು, ಫಾಸ್ಟ್ ಫುಡ್ನ ಮಾಲಕರಿರ್ಬೋದು, ಅವರ ಅಳಲೇನು ಎಲ್ಲವನ್ನ ಕೇಳೋಣ ಬನ್ನಿ. ನಮಗೆ ಇವರು 25%, ಕಾಮರ್ಷಿಯಲ್ 25% ಕೊಡ್ತೇವೆ ಅಂತ ಹೇಳಿಕೊಂಡು ಈಗ ನಾನು DC ಆಫೀಸ್ ಮೀಟಿಂಗ್ ಆಗಿ ಹೋಗಿ ಬಂದದ್ದು. ರಾಜ ಹೋಟೆಲ್ನಲ್ಲಿ ಅಲ್ಲಿ ಬೆಂಗಳೂರಿನಲ್ಲಿ 25% ಅದು ಕೊಡಬೇಕಂತ ಹೇಳಿ ಕೇಳಿದ್ದಕ್ಕೆ ಅವರ ಕೇಳಿಕೆಯ ಪ್ರಕಾರ 25% ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಮೀಟಿಂಗ್ ಪ್ರಕಾರ. ಆದರೆ ಅದು ನಾವು ಎಷ್ಟು ಗ್ಯಾಸ್ ತಗೊಳ್ತಾ ಇದ್ದೇವೆ ಅದು ಕರೆಕ್ಟಾಗಿ ಲೆಕ್ಕ ಕೊಟ್ಟು ಅದಕ್ಕೆ 25% ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದಿದ್ದರೆ ಇದು 25% ಯಾವುದಕ್ಕೂ ಸಾಕಾಗುವುದಿಲ್ಲ. ಹಾಗಿರುವಾಗ ನಮ್ಮಲ್ಲಿ 200 ಜನ ಕೆಲಸಕ್ಕಿದ್ದಾರೆ, ನಮ್ಮ ಹೋಟ್ಲಿದ್ದರೆ 200 ಜನಕ್ಕೆ ಅವರನ್ನೆಂತ ಮಾಡೋದು, ಅವರಿಗೇನು ಮಾಡೋದು ನಾವು? ಅದರ ನಂತರ 25% ಯಾವ ಮೂಲೆಗೆ ಸಾಕಾಗ್ತದೆ? 25% ಕೊಟ್ಟರೆ ಯಾವ ಮೂಲೆ ಸಾಕಾಗ್ತದೆ? ಅದು ಬೇರೆ ಆಲ್ಟರ್ನೇಟಿವ್ ಏನಂತ ಕೇಳಿದರೆ ಅವರು ನೀವು ಕರೆಂಟ್ ಯೂಸ್ ಮಾಡ್ಬೋದು, ಅದಕ್ಕೆ ನೀವು ಪರ್ಮಿಷನ್ ಬೇಕಾದರೆ ಈಗ ಅವ್ರಿಗೆ ಲೆಟ್ರ್ ಕೊಡಿ ಅಂತ ಹೇಳಿದ್ದಾರೆ. ಅಡಿಷನಲ್ ಇದಕ್ಕೆ ಕರೆಂಟಿಗೆ ಈಗ ಲೆಟ್ರ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಪರ್ಮಿಷನ್ ಬಂದು ಇದೆಲ್ಲ ಆಗುವಾಗ ಏನೆಲ್ಲ ಎಲ್ಲಿವರೆಗೆ ನಡೆದು ನನಗೆ ಅರ್ಥ ಆಗೋದಿಲ್ಲ. ಇದು ನಾನು ಹೇಳಿದೆ DC ಸರ್, ಮೇಡಮ್ ಹೋಟ್ಲ್ ಬಂದಾಗ್ತಾ ಉಂಟು. ಈಗ ನಾಳೆ ಇನ್ನೂ ಹೆಚ್ಚು ಬಂದಾಗ್ತದೆ. ಇವತ್ತು ತುಂಬ ಬಂದಾಗ್ತಾ ಉಂಟು, ನಾಳೆ ಹೆಚ್ಚು ಬಂದಾಗ್ತದೆ. ಏನಿದೆ ಆಳ್ತಾ ಇದೆ ಪರಿಸ್ಥಿತಿ ಏನಂತೇಳಿ. ಆದರೆ ಮಲಗಿದೆ ನಿದ್ರೆ ಬರೋದಿಲ್ಲ, ಹೋಟ್ಲ್ ಬಂದಾಗೋ ಪರಿಸ್ಥಿತಿ ಬರ್ತದೆ, ಏನು ಬರ್ತದೆ ಅಂತ ನಮಗೆ ಅರ್ಥ ಆಗೋದಿಲ್ಲ. ನಾವು ನಮ್ಮ ಹೋಟ್ಲವರಿಗೆ ಏನಂತ ಉತ್ತರ ಕೊಡೋದು, ನಮಗೆ ಉತ್ತರ ಅದೇನು ಕೊಡೋದು ಹೇಳಿ. ಈಗ 50% ಸಿಕ್ಕಿದೆ, ಕೆಲವು ಐಟಮ್ ಮಾಡಿ ಲಿಮಿಟೆಡ್ ಐಟಮ್ ಇಟ್ಕೊಳ್ಬೋದು ಅಂತ. ಆ ರೀತಿ ಎಲ್ಲ ಐಟಮ್ ಇಟ್ಕೊಂಡು ಮಾಡೋದು ಬೇಡ, ಲಿಮಿಟೆಡ್ ಐಟಮ್ ಇಡುವ ಸರ್. ಅಲ್ಲಿ ನನಗೆ ಕ್ಯಾಶುವಲ್ ಎಷ್ಟು ಹೋಗ್ತದೆ ಡೈಲಿ ಅದನ್ನೇ ಯೂಸ್ ಮಾಡೋದು, ಬಾಕಿದು ಬೇಡ. ಎಡಿಷನ್ ಯಾವುದು ಬೇಡ ಅದು ಮಾಡುವಂಥ ಅಭಿಪ್ರಾಯ ನನ್ನ ಆಗಿದೆ. ಇದು 25% ಹಿಡ್ಕೊಂಡು ಏನು ಮಾಡೋದು? ಗ್ಯಾಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಸ್ಟಾಕೇ ಬರ್ತಾ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ವಹಿವಾಟು ಬಂದಾಗ್ತದೆ. ಈಗ ಗ್ಯಾಸ್ ಇಲ್ಲ ಅಂದರೆ ಸ್ಟಾಪ್ ಆದರೆ ವಹಿವಾಟು ಬಂದಾಗ್ತದೆ ಸರ್. ಸದ್ಯದ ಮಟ್ಟಿಗೆ ವ್ಯಾಪಾರ ಉಂಟು, ಗ್ಯಾಸ್ ಸಿಗ್ತಾ ಇಲ್ಲ, ಸಮಸ್ಯೆ ಆಗಿದೆ.
ವಾರ್ ನಿಮಿತ್ತ ದೇಶಾದ್ಯಂತ ಗ್ಯಾಸ್ನ ಅಭಾವ ತೋರಿ ಬರ್ತಾ ಇದೆ. ಅದರಲ್ಲಿ ಉಡುಪಿಯಲ್ಲಿ ಈಗಾಗಲೇ ಆರ್ಥಿಕವಾಗಿ ಒಂದು ಸಮಸ್ಯೆಯಲ್ಲಿರುವ ಜಿಲ್ಲೆ, ಅದರ ಮೇಲೆ ಇದೊಂದು ಗ್ಯಾಸ್ನ ಅಭಾವ ತುಂಬ ಒಂದು ಹೋಟೆಲ್ ಉದ್ಯಮಕ್ಕೆ ತುಂಬ ಹೊಡೆತ ಬಿದ್ದಂತಾಗಿದೆ. ಈಗ ಇಷ್ಟೊತ್ತು ನಮಗೆ ಶನಿವಾರ ಲಾಸ್ಟ್ ಗ್ಯಾಸ್ ಬಂದದ್ದು, ಅದರ ಮೇಲೆ ಯಾವುದೇ ಥರದ ಕಮರ್ಷಿಯಲ್ ಸಪ್ಲೈ ಬರ್ತಾ ಇಲ್ಲ. ನೋಡಿದರೆ ಕೇಂದ್ರ ಸರ್ಕಾರದಿಂದ ಡೊಮೆಸ್ಟಿಕ್ ಗ್ಯಾಸ್ಗಳನ್ನು 20ರಿಂದ 35 ದಿನಕ್ಕೆ ಎಷ್ಟಕ್ಕೂ ತುಂಬ ಅಂದರೆ ಸಪ್ಲೈ ಮಾಡಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಈಗ ಎಲ್ಲಿ ಕಮರ್ಷಿಯಲ್ ಯಾವುದೇ ಒಂದು ಸಪ್ಲೈ ಬರ್ತಾ ಇಲ್ಲ. ಈಗಾಗಲೇ ನಾವು ಸೋಮವಾರದಿಂದ ಎಲ್ಲ ಒಂದು ಮೆನುವಲ್ಲಿ ಆದಷ್ಟು ಐಟಮ್ಗಳನ್ನು ಯಾವುದು ಗ್ಯಾಸ್ ಜಾಸ್ತಿ ಹೋಗ್ತದೆ ಅದನ್ನು ಕಡಿತಗೊಳಿಸ್ಕೊಂಡು ಈಗ ಮಿನಿಮಲ್ ಮೆನು ಹಿಡ್ಕೊಂಡು ಹೋಟೆಲ್ ರನ್ ಮಾಡ್ತಾ ಇದ್ದೇವೆ. ಇವತ್ತು ಸಾಯಂಕಾಲ ಒಂದು ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಮಾಡೋ ಒಂದು ಭರವಸೆ ಕೊಟ್ಟಿದ್ದಾರೆ. ಇವತ್ತು ಸಾಯಂಕಾಲ ಗ್ಯಾಸ್ ಬರಲಿಲ್ಲ ಅಂದರೆ ನಾಳೆ ಎಲ್ಲ ಉಡುಪಿಯಾದ್ಯಂತ ಎಲ್ಲ ಗ್ಯಾಸ್ ಹೋಟೆಲ್ಗಳನ್ನು ಬಂದ್ ಮಾಡುವ ಅವಶ್ಯಕತೆ ಇದೆ. ದೊಡ್ಡವರಿಗೆ ದೊಡ್ಡ ಹೋಟ್ಲುಗಳಿಗೆ ಕೂಡ ಸಮಸ್ಯೆ ಆಗ್ತದೆ, ಸಣ್ಣ ಹೋಟ್ಲುಗಳಿಗೆ ಎಲ್ಲ ಸಮಸ್ಯೆ ಆಗ್ತದೆ. ಇದನ್ನೇ ಡೈಲಿ ವ್ಯಾಪಾರಗಳನ್ನು ನಂಬಿಕೊಂಡು ವ್ಯವಹಾರ ಮಾಡುವವರಿಗೆ, ದಿನ ನಡೆಸುವವರಿಗೆ ತುಂಬ ಕಷ್ಟ ಆಗ್ತದೆ. ಈಗ ಸಣ್ಣ ಪುಟ್ಟ ಹೋಟ್ಲಲ್ಲಿ ಅವರಿಗೆ ಒಂದು ಗ್ಯಾಸ್ ಅಂದರೆ ಜಾಸ್ತಿ ದಿನಕ್ಕೆ ಸ್ಟೋರ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅವರು ಡೈಲಿ ಲೈನ್ ಬಂದಲ್ಲಿ ಅವರನ್ನು ವ್ಯವಹಾರ ಮಾಡ್ತಾರೆ ಡೈಲಿ ನಂಬ್ಕೊಂಡು. ನಾವು ಆದರೆ ಒಂದು 2-3-4 ಗ್ಯಾಸ್ ಸಿಲಿಂಡ್ರ್ ಇಟ್ಕೊಂಡಿರ್ತೇವೆ, ನಮಗೆ ಒಂದು 2-3 ದಿನ ಮಾಡ್ಬೋದು. ಈಗಾಗಲೇ ಶನಿವಾರದಿಂದ ಇವತ್ತು ಗುರುವಾರ ಯಾವುದೇ ಒಂಥರ ಗ್ಯಾಸ್ ಇಲ್ಲ. ಇದ್ದಿದ್ರಲ್ಲೇ ಇವತ್ತು ಹೋಟೆಲ್ ನಡೆಸ್ತಿದ್ದೇವೆ. ನಾಳೆ ಓಪನ್ ಮಾಡ್ತೇವೆ ಇಲ್ಲೋದೊಂದು ಗ್ಯಾರಂಟಿ ಇಲ್ಲ. ಯುದ್ಧದ ಪರಿಣಾಮದಿಂದ ನಮಗೆ ನೇರವಾಗಿ ಪ್ರವಾಸೋದ್ಯಮಕ್ಕೆ ಹಾಗೂ ಗ್ಯಾಸ್ನ ತೊಂದರೆ ಎಲ್ರಿಗೂ ಉಂಟಾಗಿದೆ. ಪ್ರವಾಸೋದ್ಯಮ ಮಾತ್ರ ಅಲ್ಲ, ಪ್ರವಾಸೋದ್ಯಮಕ್ಕೆ ನೇರ ಹೊಡೆತ ಬಿದ್ದಿದೆ. ಯಾಕಂತ ಹೇಳಿದರೆ ಇವತ್ತಿನ ದಿವಸ ನಮಗೆ ದಿವಸಕ್ಕೆ ಹೆಚ್ಚು ಕಮ್ಮಿ 2ರಿಂದ 3 ಗ್ಯಾಸ್ ಬೇಕೇ, 3 ಅಂಡೆ ಗ್ಯಾಸ್, ಕಮರ್ಷಿಯಲ್ ಗ್ಯಾಸ್ ಅಂಡೆ ಬೇಕೇ. ನಮಗೆ ನಿನ್ನೆ ದಿವಸ ಗ್ಯಾಸ್ ಹಾಕುವವರು 2 ಅಂಡೆ ಹಾಕಿದ್ದಾರೆ. ಇವತ್ತು ಸಾಯಂಕಾಲ ತನಕ ಬರಬಹುದು, ಇವತ್ತು ಕೊಡ್ತೇವೆ ಹೇಳಿದ್ದಾರೆ. ಬಟ್ ಕೊಟ್ಟರೆ ಆಯಿತು, ಇಲ್ಲದಿದ್ದರೆ ನಾಳೆ ಯೋಚನೆ ನಮಗೆ ಗ್ಯಾಸ್ ಇಲ್ಲದಿದ್ದರೆ ನಾವು ಬಂದ್ ಮಾಡುವ ಪರಿಸ್ಥಿತಿ ಬಂದಿದೆ. ಆ ಮಟ್ಟಕ್ಕೆ ಗ್ಯಾಸ್ನ ತೊಂದರೆ ಆಗ್ತಾ ಉಂಟು. ಇದನ್ನು ಕೂಡಲೇ ಮಾನ್ಯ ಪ್ರಧಾನಮಂತ್ರಿಗಳು ಗ್ಯಾಸ್ ಇಲ್ಲ ಹೇಳಿದರೆ ನಮ್ಮ ಮಿಡ್ಲ್ ಕ್ಲಾಸ್ ಜನಕ್ಕೆ, ಬಡವರಿಗೆ, ಬಡ ವರ್ಗದವರಿಗೆ, ಕ್ಯಾಂಟೀನ್ ಇಟ್ಟವರಿಗೆ ಎಲ್ರಿಗೂ ತುಂಬ ಹೊಡೆತ ಬೀಳ್ತದೆ. ಗ್ಯಾಸ್ ಬಂದಾಗಿರೋದ್ರಿಂದ ಹಲವಾರು ಸಮಸ್ಯೆಗಳು ತಲೆದೂರುವಂಥ ಸಾಧ್ಯತೆಗಳಿದೆ. ಅದು ನಮ್ಮಂಥವರು ಹೋಟೆಲ್ ಕಾರ್ಮಿಕರಿಗೆ ಹಲವಾರು ತೊಂದರೆ ಬರುವಂಥ ಸಾಧ್ಯತೆ ಇದೆ. ಇದನ್ನೇ ನಂಬಿಕೊಂಡು ಬದುಕುವವರಿಗೆ ಭಾಳ ಕಷ್ಟ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಹೋಟೆಲ್ ಕ್ಲೋಸ್ ಆದರೆ ಬೇರೆ ನಾವು ಹುಡುಕಬೇಕಾದ್ದು, ನಮ್ಮ ವೃತ್ತಿಗಾಗಿ ಒಂದಲ್ಲ ಒಂದು ಜಾಗವನ್ನು ಹುಡುಕಬೇಕಾಗ್ತದೆ. ಆದರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ನಾವು ಕೆಲಸ ಮಾಡಿ ಬಂದದ್ರಿಂದ ಬೇರೆ ಕೆಲಸ ಸಿಗುವುದು ಕಷ್ಟ ಆಗ್ತದೆ. ಕಾರ್ಮಿಕರ ಪರವಾಗಿ ಹೇಳಬೇಕಂತ ಹೇಳಿದರೆ ನಿಜವಾಗಿಯೂ ಇದೊಂದು ಬೇಗ ಈ ಸಮಸ್ಯೆಗಳು ಪರಿಹಾರವಾದರೆ ಖಂಡಿತವಾಗಿಯೂ ನೌಕರರಿಗೆ ಒಂದು ಸಹಾಯ ಆಗ್ಬೋದು ಅಂತ ನನ್ನ ಅನಿಸಿಕೆ. ಏಜೆನ್ಸಿಯಿಂದ ಬರೋದಿಲ್ಲ, ನಮಗೆ ಯಾವುದು ಬರೋದಿಲ್ಲ. ಮುಂಚೆ ಒಂದು ಇದ್ದದ್ರಲ್ಲಿ ಈಗ ರೆಡಿ ಮಾಡಿ ಕೊಡ್ತಿದ್ವಿ. ಈಗ ಅಂದರೆ ನಮಗೆ ಅಂದರೆ ಮನೆಯಲ್ಲೆಲ್ಲ ಮಾಡಿಕೊಂಡು ಬರೋದು ನಾವು. ಎಲ್ಲಿ ಸ್ವಲ್ಪ ಯೂಸ್ ಆಗೋದು. ಈಗ ಇದೊಂದು ಇದ್ದದ್ದು ಖಾಲಿ ಆದರೆ ಮತ್ತೆ ಇಲ್ಲ, ಇನ್ನು ಬಂದ್ ಮಾಡಬೇಕು. ಬಂದ್ ಮಾಡಿ ಏನು ಇದಿಲ್ಲ ವ್ಯಾಪಾರ. ಅದೇ ಇವತ್ತಿನದ್ದಾದರೆ ಇನ್ನಿಲ್ಲ, ಇನ್ನು ಬಂದ್ ಮಾಡಬೇಕಷ್ಟೇ. ಇನ್ಯಾವುದಾದ್ರೂ ಕೂಲಿ ಕೆಲಸಕ್ಕೆ ಹೋಗಬೇಕು. ವೀಕ್ಷಕರೇ, ನಮ್ಮ ಜೊತೆ ಕಾಲೇಜ್ ಕ್ಯಾಂಟೀನ್ ನಡೆಸ್ತಾ ಇರುವಂಥ ಕ್ಯಾಂಟೀನ್ನ ಮಾಲಕರಾಗಿರುವಂಥ ಕಾರ್ತಿಕ್ ರವರಿದ್ದಾರೆ. ಈ ಗ್ಯಾಸ್ ಸಿಲಿಂಡರ್ನ ಪೂರೈಕೆಯಲ್ಲಿ ಆಗ್ತಾ ಇರುವಂಥ ಸಮಸ್ಯೆಯಿಂದ ಅವರೇನೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತು ಒಂದಷ್ಟು ವಿಚಾರಗಳನ್ನು ಅವರು ಕೂಡ ತಿಳಿದುಕೊಂಡಿದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸೋಣ. ಸರ್ ನಮಸ್ತೆ. ನಮಸ್ಕಾರ ತೇಜಸ್ ಅವರೇ. ಸರ್, ಬಹಳ ಪ್ರಮುಖವಾಗಿ ನಾವುಗಳು ಗಮನಿಸಬೇಕು ಅಂತಿದ್ರೆ ಪ್ರತಿನಿತ್ಯವೂ ಕೂಡ ಇಲ್ಲಿ ನೂರಾರು ವಿದ್ಯಾರ್ಥಿಗಳು ಊಟಕ್ಕೋಸ್ಕರ ಬರ್ತಾರೆ. ಅದು ಬಿಟ್ಟು ಸಾರ್ವಜನಿಕರು ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ. ಇದೆಲ್ಲವನ್ನು ಹೊರತುಪಡಿಸಿ ಗ್ಯಾಸ್ ಪೂರೈಕೆಯ ಸಮಸ್ಯೆ ಇಲ್ಲಿವರೆಗೆ ಆಗಲಿಲ್ಲ. ಬೇರೆ ಬೇರೆ ಸಮಸ್ಯೆಗಳನ್ನೆಲ್ಲ ನೋಡಿದ್ದೇವೆ. ಈಗ ಗ್ಯಾಸ್ ಪೂರೈಕೆಯ ಸಮಸ್ಯೆ ಆಗ್ತಾ ಇದೆ.
ಸೊ ಏನೆಲ್ಲ ಸಮಸ್ಯೆನ ನೀವು ಫೇಸ್ ಮಾಡ್ತಾ ಇದ್ದೀರಿ? ನಾವೀಗ ಮಿಲಾಗ್ರಿಸ್ ಇನ್ಸ್ಟಿಟ್ಯೂಷನ್ನ ಒಂದು ಕಾಲೇಜ್ ಕ್ಯಾಂಟೀನ್ ಮತ್ತು ಸ್ಕೂಲ್ ಕ್ಯಾಂಟೀನ್ ಮತ್ತು ಮೌಂಟ್ ರೋಸರಿ ಅನ್ನೋ ಒಂದು ಶಾಲೆಯದ್ದು ಕೂಡ ಕ್ಯಾಂಟೀನ್ ನಾವು ನಡೆಸ್ತಾ ಇದ್ದೇವೆ. ಸಾವಿರಾರು ಮಕ್ಕಳು ಊಟ ಮಾಡಲೇಬೇಕು. ಬಟ್ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡ್ತೇವೆ ಅಂತ ಕನಸಲ್ಲೂ ಬರಲಿಲ್ಲ. ಸೊ ಅಂಥದ್ದೊಂದು ಯೋಚನೆ ಕೂಡ ನಾವು ಮಾಡಲಿಕ್ಕೆ ಚಾನ್ಸಸ್ ಇರಲಿಲ್ಲ. ಈ ಕೊರೋನಾ ಟೈಮ್ ಬರುವಾಗ ಅದು ವೆರಿ ಡಿಫ್ರೆಂಟ್ ಇತ್ತು. ಅದರಲ್ಲಿ ಕೆಲವರು ಎಂಜಾಯ್ ಕೂಡ ಮಾಡಿದ್ದಾರೆ, ಯಾಕಂದರೆ 2-3 ಮಂತ್ಸ್ ಮನೇಲಿದ್ದರು. ಬಟ್ ಈಗ ಗ್ಯಾಸ್ ಇಲ್ಲ ಅಂತ ಹೇಳುವಾಗ ಮನೆಯವರಿಗೂ ಕೂಡ ಕಷ್ಟ. ಅದರಲ್ಲೂ ಈಗ ಎಲ್ಲ ಜನರು ವರ್ಕ್ ಹೋಗುವ ಜನರು ಕೂಡ ಆಗಲಿ ಮತ್ತು ಸ್ಟೂಡೆಂಟ್ಸ್ ಆಗಲಿ ಎಲ್ಲ ಡಿಪೆಂಡ್ ಆಗಿರುವಂಥದ್ದು ಹೋಟ್ಲು ಅಲ್ವಾ. ಸೊ ಹಾಗೆ ಅಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿದರೆ ನಿಮಗೆ ತಿಂಡಿ ಮಾಡಲಿಕ್ಕಾಗಲ್ಲ, ಊಟ ರೆಡಿ ಮಾಡಲಿಕ್ಕಾಗಲ್ಲ, ಏನೂ ಆಗಲ್ಲ. ಕೆಲವೊಂದು ಆಪ್ಷನ್ಸ್ ಎಲ್ಲ ಇದೆ ನನ್ನ ಪ್ರಕಾರ. ನಮಗೆ ಈಗ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದರೆ ಗ್ಯಾಸ್ ಆಲ್ಮೋಸ್ಟ್ ನಾವು ಯೂಸ್ ಮಾಡಲೇಬೇಕು. ಅದರ ಜೊತೆಗೆ ನಮಗೆ ಕಟ್ಟಿಗೆ ಒಲೆ ಕೂಡ ಇದೆ, ಅದರಲ್ಲಿ ಕೂಡ ಮಾಡ್ಬೋದು. ಬಟ್ ಎಲ್ಲದನ್ನು ಕಟ್ಟಿಗೆ ಒಲೆಯಲ್ಲಿ ಮಾಡಲಿಕ್ಕೆ ಚಾನ್ಸಸ್ ಇಲ್ಲ, ಕಮ್ಮಿ ಇದೆ. ಈಗ ನಾವು ಕೆಲವು ಹೋಟೆಲ್ಗಳನ್ನು ಗಮನಿಸಿದರೆ ಅಲ್ಲಿ ಕಟ್ಟಿಗೆಯ ಸೌದೆ ಒಲೆಯನ್ನು ಯೂಸ್ ಮಾಡಲಿಕ್ಕೆ ಸ್ಪೇಸಸ್ ಇಲ್ಲ, ಯಾಕಂದರೆ ಸಿಟಿಗಳಲ್ಲಿ ಅದನ್ನು ಯೂಸ್ ಮಾಡಲಿಕ್ಕೆ ಕಷ್ಟ ಇದೆ. ಸೊ ಎಲ್ಲ ವಿಚಾರ ಗಮನಿಸಿದಾಗ ಒಂದಷ್ಟು ಹೋಟೆಲ್ಗಳು ಈಗಾಗಲೇ ಬಂದ್ ಆಗಿದ್ದಾವೆ. ಕೆಲವರು ತಿಂಡಿಗಳನ್ನು ಕಡಿಮೆ ಮಾಡ್ತಿದ್ದಾರೆ, ಊಟವನ್ನು ಸ್ಟಾಪ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಿ? ನೀವು ಹೇಳೋದು ಒಂದು ಪ್ರಶ್ನೆ ಕರೆಕ್ಟ್. ಯಾಕಂದರೆ ನಾವೀಗ ಕಾಲೇಜ್ ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಒಂದಿಷ್ಟು ಈ ಥರ ಮೆನು ಎಲ್ಲ ನಾವು ಫಿಕ್ಸ್ ಮಾಡ್ತೇವೆ. ಸೊ ಕೆಲವೊಂದು ಐಟಮ್ಸ್ ಎಲ್ಲ ಗ್ಯಾಸ್ ಬೇಕೇ, ಅದನ್ನು ನಾವು ಸ್ಟಾಪ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ಬೇರೆ ಏನಾದರೂ ಒಂದು ಐಟಮ್ಸ್ ಅಂದರೆ ಅಷ್ಟೊಂದು ಗ್ರ್ಯಾಂಡ್ ಐಟಮ್ ಮಾಡದೇ ಇರುವಂಥದ್ದು ಅದೆಲ್ಲ ನಿಮಗೆ ಕಟ್ಟಿಗೆ ಎಲ್ಲ ಮಾಡ್ಬೋದು. ಅಂಥದ್ದೆಲ್ಲ ನಾವು ಇಟ್ಕೊಂಡಿದ್ದೇವೆ. ಈಗ ಇವತ್ತಿನ ದಿನದ ತನಕ ನಮ್ಮ ಹತ್ರ ಏನೆಲ್ಲ ಸ್ಟಾಕ್ಸ್ ಇದೆ ಅದನ್ನು ಯೂಸ್ ಮಾಡ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ 100% ಬಂದ್ ಮಾಡುವ ಚಾನ್ಸಸ್ 100% ಉಂಟು. ಮಾಲೀಕರು ಕೂಡ ಹಾಗೆ. ಈಗ ಉಡುಪಿಯಲ್ಲಿ ಕೆಲವೊಂದು ಹೋಟ್ಲ್ಸ್ ಎಲ್ಲ ಬಂದಾಗಿದೆ, ಬ್ಯಾಂಗ್ಳೂರಲ್ಲಿ ಕೂಡ ಆಗ್ತಾ ಹೋಗ್ತಾ ಇದೆ. ಬಟ್ ಅದರ ಜೊತೆಗೆ ಈ ಪಿ ಜಿಗಳಿಗೆ ಮಕ್ಕಳು ಮತ್ತು ವರ್ಕಿಗೆ ಹೋಗೋರು ಎಲ್ಲ ಡಿಪೆಂಡ್ ಆಗಿರುವಂಥದ್ದು ಈಗ PG. ಅಲ್ಲಿ ಸಹ ಹಾಗೆ ಪ್ರಾಬ್ಲಮ್. ನಿಮಗೆ ಅಲ್ಲಿ ಊಟ ಸಮಸ್ಯೆ ಬಂದಾದಮೇಲೆ ನಿಮಗೆ ಮಕ್ಕಳಿಗೆಲ್ಲ ಊಟ ಕೊಡಲಿಕ್ಕೆ ಆಗೋದಿಲ್ಲ. ಈಗ ಎಂತ ಹೇಳಿದೆ, ಮಾಡರ್ನ್ ಯುಗದಲ್ಲಿ ಎಲ್ಲವೂ ಸ್ಪೀಡ್ ಆಗಬೇಕು ಅಲ್ವಾ. ಈಗ ಫಾಸ್ಟ್ ಫುಡ್ ಅದು ಇದು ಅಂತ ನೋಡುವಾಗ ಎಲ್ಲ ಸ್ಪೀಡ್ ಆಗಲೇಬೇಕು. ಬಟ್ ಇದು ಯುದ್ಧದ ಒಂದು ಕಾರಣದಿಂದ ಈ ಥರ ಆಗೋದು ಫಸ್ಟ್ ಟೈಮ್. ಇದು ನಮಗೆ ಇನ್ನು ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡ್ತೇವೆ ಅಂತ ನಮಗೆ ಹೇಳಲಿಕ್ಕಾಗಲ್ಲ. ತಿನ್ನಲಿಕ್ಕೇ ಇಲ್ಲ ಅಂತಂದರೆ ಎಂತ ಮಾಡೋದು? ಸೊ ಭಾಳ ಪ್ರಮುಖವಾಗಿ ಸಣ್ಣ ಪುಟ್ಟ ಕ್ಯಾಂಟೀನ್ಗಳಿರ್ಬೋದು ಅಥವಾ ಫಾಸ್ಟ್ ಫುಡ್ಗಳಿರ್ಬೋದು ಅಥವಾ ಒಂದಷ್ಟು ಹೋಟೆಲ್ನ ಕೆಲಸಗಾರರಿರ್ಬೋದು. ಉಡುಪಿಯಲ್ಲಿ ಗಮನಿಸಿದರೆ ಸುಮಾರು 2,500ಕ್ಕೂ ಅಧಿಕ ಹೋಟೆಲ್ಗಳಿದ್ದಾವೆ. ಈ ಎಲ್ಲ ಹೋಟೆಲ್ ಮಾಲಕರ ಪರವಾಗಿ ಮತ್ತು ಎಲ್ಲ ಕ್ಯಾಂಟೀನ್ ಇರ್ಬೋದು, ಇದನ್ನೇ ನಂಬಿಕೊಂಡಿರುವಂತಹ ಎಲ್ಲ ಮಾಲಕರ ಪರವಾಗಿ ಸೊ ಗ್ಯಾಸನ್ನು ಪೂರೈಕೆ ಮಾಡ್ತಾ ಇರುವಂತಹ ಎಲ್ಲ ಪೂರೈಕೆದಾರರ ಬಳಿ ನಿಮ್ಮ ಮನವಿ ಏನು ಅಂತ? ಮನವಿ ಏನಂದರೆ ಅಲ್ಲ, ಅವರಿಗೂ ಕೂಡ ಒಂದು ಕಷ್ಟ. ಯಾಕಂದರೆ ಎಲ್ಲ ರಿಕ್ವೆಸ್ಟನ್ನು ಫುಲ್ಫಿಲ್ ಮಾಡಲಿಕ್ಕೆ ಆಗಲ್ಲ ಈ ಟೈಮಲ್ಲಿ. ಸೊ ಅವರಿಗೆ ಒಂದು ರಿಕ್ವೆಸ್ಟ್ ಏನಂದರೆ ಮೇ ಬಿ ಒಂದಿಷ್ಟು ಜನಕ್ಕೆ ಇಷ್ಟಿಷ್ಟು ಕೊಡಬೇಕಂತ ಇರ್ತದೆ, ಸಿಲಿಂಡರನ್ನು ಕೊಡಬೇಕಂತ. ಬಟ್ ತಕ್ಕ ಟೈಮಿಗೆ ಸಿಕ್ಕಿದ್ರೆ ಒಳ್ಳೆಯದು ಅಂತ. ಯಾಕಂದರೆ ಇನ್ನು ನಾವು ಬಂದ್ ಮಾಡುವ ಪರಿಸ್ಥಿತಿ ಬಂದರೆ ನಮ್ಮ ಒಂದು ಪ್ರಾಬ್ಲಮ್ ಹೇಳೋದು, ಮಕ್ಕಳಿಗೆ ಕೂಡ ಪ್ರಾಬ್ಲಮ್ಮೇ. ಅದ್ರ ಜೊತೆಗೆ ನಾನು ಒಂದು ಹೇಳೋದೇನೆಂದರೆ ನಮ್ಮ ಕೆಲಸದವರು, ಈಗ ಕೆಲವರು ಡೈಲಿ ವೇಜಸ್ ಇರ್ತದೆ, ಕೆಲವರಿಗೆ ತಿಂಗಳಿಗೊಂದು ಸಂಬಳ ಇರ್ತದೆ. ಈ ಡೈಲಿ ಸಂಬಳದವರಿಗೆ ಏನಾಗ್ತದೆ ಅಂದರೆ ಇವತ್ತು ಕಂಪ್ಲೀಟ್ ರಜೆ ಅಂತ ಅಂದರೆ ಅವರಿಗೆ ಸಂಬಳ ಇಲ್ಲ. ಕೆಲವೊಂದು ಹೋಟೆಲ್ಸ್ ಎಲ್ಲ ಹಾಗೆ ತಿಂಗಳಿಗೆ ಸಂಬಳ ಕೊಡೋರಿಗೆ ಸ್ವಲ್ಪ ಅವರಿಗೆ ಆರಾಮಾಗ್ತದೆ, ಒಂದು ಸ್ವಲ್ಪ ರಜೆ ಸಿಕ್ಕಿದೆ ಅಂತ ಫೀಲ್ ಆಗ್ತದೆ. ಬಟ್ ಕೆಲವರು ಡೈಲಿ ವೇಜಸ್ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಯುದ್ಧ ಆದಷ್ಟು ಬೇಗ ಎಂಡ್ ಆದರೆ ನಮಗೆ ಒಳ್ಳೆಯದು. ಅಂದರೆ ನಮಗೆ ಅಂತಲ್ಲ, ಎಲ್ರಿಗೂ. ಈಗ ಮನೆಯಲ್ಲಿ ಕೂಡ ಗ್ಯಾಸ್ ಬೇಕಲ್ವ. ಈಗ ನಮ್ಮದು ಹೋಟ್ಲ್ ಅಂತಲ್ಲ, ಮನೆ ಕೂಡ ಅಷ್ಟೇ ದೊಡ್ಡ ಪ್ರಾಬ್ಲಮ್ ಇದೆ. ಸೊ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ, ಈಗ ಗ್ಯಾಸ್ ಯಾರು ನಮಗೆ ಸಪ್ಲೈ ಮಾಡ್ತಾರೆ ಅವರಿಗೆ ಒಂದು ರಿಕ್ವೆಸ್ಟ್ ಏನಂದರೆ, ಒಂದು ಪರ್ಫೆಕ್ಟ್ ಟೈಮ್ ಅಂದರೆ ಅವರಿಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ, ಅಂದರೆ ಅಡ್ಜಸ್ಟ್ ಮಾಡಿಕೊಂಡು, ನಾವೇನು ಫೋರ್ಸ್ ಮಾಡಲಿಕ್ಕಾಗಲ್ಲ, ಅವರದ್ದು ಒಂದು ಪರಿಸ್ಥಿತಿ ಹಾಗೆ ಇರ್ಬೋದು. ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಮ್ಮ ಒಂದು ಸೈಡ್ ನೋಡಿಕೊಂಡು ಆದಷ್ಟು ಸಪ್ಲೈ ಮಾಡಿದರೆ ನಮಗೆ ಒಳ್ಳೆಯದು ಅಂತ. ಅದರ ಜೊತೆಗೆ ಯುದ್ಧ ಆದಷ್ಟು ಬೇಗ ಎಂಡ್ ಆಗಲಿ ಅಂತ ದೇವ್ರ ಹತ್ರ ಒಂದು ಪ್ರಾರ್ಥನೆ ಮಾಡೋದು. ಇದು ಎಂತ ಮಾಡಲಿಕ್ಕಾಗಲ್ಲ. ಸೊ ಕೊರೋನಾ ಟೈಮಲ್ಲಿ ಕೂಡ ಒಂದು 2 years ಹೇಗೆ ಹೋಯಿತು ಅಂತ ನಮಗೆ ಸಹ ಗೊತ್ತಿಲ್ಲ. ಸೊ ಹಾಗಾಗಿ ಒಂದು ರಿಕ್ವೆಸ್ಟ್ ಏನಂದರೆ, ಈ ಟೈಮಲ್ಲಿ ಎಲ್ಲರೂ ಸಪೋರ್ಟ್ ಮಾಡಬೇಕು. ಅಂದರೆ ಅದು ಒಂದು ಮೆಸೇಜ್ ಬೇಕಲ್ವ. ಕೆಲವು ಜನರು ಎಲ್ಲದಕ್ಕೂ ರಶ್ ಮಾಡಲಿಕ್ಕೆ ಆಗಲ್ಲ. ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಲೇಬೇಕಾಗ್ತದೆ. ಒಲೆ ಬೇಡ ಅಂತ ನಾವು ಹೇಳ್ತಿದ್ವಿ, ಬಟ್ ಈಗ ಆ ಪರಿಸ್ಥಿತಿ ಬಂದಿದೆ. ಅದನ್ನು ಕೂಡ ಯೂಸ್ ಮಾಡುವಂಥ ಪರಿಸ್ಥಿತಿ ಬರ್ಬೋದು, ಹೇಳಲಿಕ್ಕಾಗಲ್ಲ. ಬಟ್ ಆದರೂ ಅಂಥ ಪರಿಸ್ಥಿತಿ ಬೇಡ ಅಷ್ಟೇ. ಹಾಗೆ ವೀಕ್ಷಕರೇ, ಇದು
ಕ್ಯಾಂಟೀನ್ನ ಮಾಲಕರಾಗಿರುವಂತಹ ಕಾರ್ತಿಕ್ ರವರ ಮಾತುಗಳು ಬಹಳ ಪ್ರಮುಖವಾಗಿ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ಅದನ್ನು ಪೂರೈಸುವವರು, ಅದರ ಜೊತೆಗೆ ಯುದ್ಧದ ಪರಿಸ್ಥಿತಿಗಳು ಸರಿಯಾದರೆ ಮಾತ್ರ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಒಂದಷ್ಟು ಜನರ ಅಭಿಪ್ರಾಯ. ಇನ್ನಷ್ಟು ಜನರನ್ನು ಮಾತನಾಡಿಸುವಂಥ ಪ್ರಯತ್ನಗಳನ್ನು ಮಾಡೋಣ ಬನ್ನಿ. ಹೋಟೆಲ್ ಈಗಾಗಲೇ ಹಲವಾರು ಹೋಟೆಲ್ಗಳು ಮುಚ್ಚಿದೆ ಅಂತೇಳಿ ಕೇಳಿ ತಿಳ್ಕೊಂಡೆ. ಬೆಂಗಳೂರಿನಂಥ ಸಿಟಿಗಳಲ್ಲೆಲ್ಲ ಹೋಟೆಲಿಗೆ ಗ್ಯಾಸನ್ನೇ ಅವಲಂಬಿಸಿರ್ತಾರೆ. ಈ ನಿಟ್ಟಿನಲ್ಲಿ ಹೋಟೆಲ್ ಉದ್ಯಮ ಅಂತ ಹೇಳೋದು ಸಾವಿರಾರು ಕಾರ್ಮಿಕರನ್ನು ಹೊಂದಿರ್ತದೆ. ಈಗ ನಮ್ಮಲ್ಲೇ ತೆಗೆದುಕೊಳ್ಳೋದಾದರೆ ಒಂದು 40-50 ಜನ ಕೆಲಸದಲ್ಲಿದ್ದಾರೆ. ಅವರೆಲ್ಲ ಮಧ್ಯಮ ವರ್ಗದವರು ಹಾಗೂ ಬಡ ಕುಟುಂಬದವರಾಗಿರ್ತಾರೆ. ಈ ನಿಟ್ಟಿನಲ್ಲಿ ಅವರು ಬೀದಿಗೆ ಬರುವ ಪ್ರಸಂಗ ಆಗ್ತದೆ. ಖಾಲಿ ಹೋಟೆಲ್ ನಡೆಸುವವರು ಮಾತ್ರ ಅಲ್ಲ, ಅದರಲ್ಲಿ ಇರುವ ಕಾರ್ಮಿಕರು ಸಹಿತ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಇದರಿಂದ ನಿರುದ್ಯೋಗದ ಸಮಸ್ಯೆಯು ಅತಿ ಹೆಚ್ಚಿಗೆ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಹಾಗೆ ಇದೊಂದು ಉಡುಪಿ ಅಂತ ಹೇಳೋದೊಂದು ಟೂರಿಸ್ಟ್ ಪ್ಲೇಸು. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಟೂರಿಸ್ಟ್ಗಳು ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅವರಿಗೆ ಹೋಟೆಲನ್ನೇ ಅವಲಂಬಿಸಿರ್ತಾರೆ. ಅವರೇನು ಅಡಿಗೆ ತಗೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಅವರು ಹೋಟೆಲ್ ಅವಲಂಬಿಸಿರುವಾಗ ಅವರಿಗೆ ಇದೊಂದು ಹೋಟೆಲ್ ಅಂತ ಹೇಳೋದೊಂದು ನಮ್ಮ ಒಂದು ರುಟೀನಲ್ಲಿ ಒಂದು ಅವರಿಗೆ ಊಟ ತಿಂಡಿ ಸೌಲಭ್ಯ ಸಿಗ್ತದೆ ಅಂತ ಕಾರಣದಲ್ಲಿ ಅವರು ಬೇರೆ ಬೇರೆ ಊರಿಂದ ಟ್ರಾವೆಲ್ ಮಾಡ್ಕೊಂಡು ಬರ್ತಾರೆ. ಈ ಒಂದು ಹೋಟೆಲಲ್ಲಿ ಈ ರೀತಿ ಗ್ಯಾಸ್ನ ಅಭಾವ ಇದೆ, ಹೋಟೆಲ್ಗಳು ನಡೆಸ್ತಾ ಇಲ್ಲ ಅಂತ ಹೇಳುವಾಗ ಟೂರಿಸ್ಟುಗಳು ಬರುವ ಸಂಖ್ಯೆಯೂ ಕಮ್ಮಿ ಆಗ್ತದೆ. ಹಾಗೆಯೇ ಈಗೊಂದು ಯಾತ್ರಾ ಸ್ಥಳ ಹೇಳುವಾಗ ಉಡುಪಿ ಕೃಷ್ಣ ಮಠ ಅಂತ ಪರಿಸರಕ್ಕೂ ಬರುವ ಜನರು ಕಮ್ಮಿ ಆಗ್ತಾರೆ. ವೀಕ್ಷಕರೇ, ಈ ಎಲ್ಲ ಹೋಟೆಲ್ಗಳು ಬಹಳಷ್ಟು ದಿನಗಳಿಂದ ಸಾವಿರಾರು ಗ್ರಾಹಕರು ಬಂದು ಬೆಳಗಿನ ಉಪಹಾರ ಇರ್ಬೋದು, ಮಧ್ಯಾಹ್ನದ ಊಟದ ವ್ಯವಸ್ಥೆ ಎಲ್ಲವನ್ನ ಕೂಡ ಈ ಹೋಟೆಲ್ಗಳಲ್ಲಿ ಸವಿತಾ ಇದ್ರು. ಆದರೆ LPG ಗ್ಯಾಸ್ ಸಿಲಿಂಡರ್ನ ಪೂರೈಕೆಯಲ್ಲಿ ಆಗ್ತಾ ಇರುವಂಥ ಸಮಸ್ಯೆಯಿಂದಾಗಿ ನಿನ್ನೆಯಿಂದ ಒಂದಷ್ಟು ಹೋಟೆಲ್ಗಳು ಬಂದಾಗಿದ್ದರೆ ಒಂದಷ್ಟು ಹೋಟೆಲ್ಗಳು ಇವತ್ತಿನಿಂದ ಬಂದಾಗಿದ್ದಾವೆ. ಇದನ್ನೇ ನಂಬಿಕೊಂಡಂಥ ಮಾಲಕರಿರ್ಬೋದು ಅಥವಾ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಕೆಲಸಗಾರರಿರ್ಬೋದು ಭಾಳಷ್ಟು ಚಿಂತೆಯಲ್ಲಿದ್ದಾರೆ. ಇದೇ ರೀತಿಯ ಸಮಸ್ಯೆಗಳು ಮುಂದುವರೆದರೆ ತಮ್ಮ ದಿನನಿತ್ಯ ಯಾವ ರೀತಿಯಲ್ಲಿ ಮುಂದುವರಿಸುವುದು ಅನ್ನುವಂಥ ಚಿಂತೆಯಲ್ಲಿರುವಂತಹ ಎಲ್ಲ ಹೋಟೆಲ್ ಮಾಲಕರಿರ್ಬೋದು ಅಥವಾ ಕೆಲಸಗಾರರಿರ್ಬೋದು ಅವರೆಲ್ಲರ ಸಮಸ್ಯೆಗಳು ಆದಷ್ಟು ಬೇಗನೆ ಪರಿಹಾರವಾಗಲಿ ಎನ್ನುವುದೇ ನಮ್ಮ ಆಶಯ. ಭಾಳ ಪ್ರಮುಖವಾಗಿ ಸರ್ಕಾರದ ಗಮನಕ್ಕೆ ಬಂದಾಗ ಸರ್ಕಾರ ತಿಳಿಸ್ತಾ ಇದೆ ನಮ್ಮ ದೇಶದಲ್ಲಿ ಗ್ಯಾಸ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಅಂತ. ಎಲ್ಲ ಸಮಸ್ಯೆಗಳಿಗೆ ಮೂಲವಾದಂಥ ಕಾರಣಗಳೇನು, ಪೂರೈಕೆದಾರರು ಒಂದು ವೇಳೆ ಗ್ಯಾಸ್ಗಳನ್ನು ದಾಸ್ತಾನು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನು ಕೂಡ ಗಮನಿಸಿದಾಗ ಎಲ್ಲ ವಿಚಾರದ ಬಗ್ಗೆ ಜನರ ಒಂದಷ್ಟು ಅಭಿಪ್ರಾಯಗಳನ್ನು ನಾವುಗಳು ಕೂಡ ಕೇಳಿದ್ವಿ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮವಾಗಿತ್ತು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜುವೆಲ್ 24/7.